ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಹೇಳೋಣ. ಮೇಘಾಲಯ ಮತ್ತು ಅಸ್ಸಾಂ ಗಡಿಯ ನಡುವಿನ ಶುಮ್ಯನ್ ಅರಣ್ಯ. ಸುತ್ತಲೂ ಮರಗಿಡಗಳಿಂದ ತುಂಬಿದ ದಟ್ಟವಾದ ಕಾಡು ಅದಾಗಿತ್ತು. ಸುತ್ತಲೂ ಕತ್ತಲೆ ಆವರಿಸಿತ್ತು. ದೂರದವರೆಗೆ ಯಾರೂ ಕಾಣಿಸುತ್ತಿರಲಿಲ್ಲ. ಆ ರಾತ್ರಿ ವಿವೇಕ್ ಒಬ್ಬನೇ ಆ ಕಾಡನ್ನು ಹಾದು ಹೋಗುತ್ತಿದ್ದನು. ಅವನ ಮುಖ ನೋಡಿದರೆ ಅವನು ದೊಡ್ಡ ಸಂಕಟದಲ್ಲಿದ್ದಂತೆ ತೋರುತ್ತಿತ್ತು. ಸೂರ್ಯಾಸ್ತದ ನಂತರ ಯಾರಾದರೂ ಇಲ್ಲಿಗೆ ಬಂದರೆ ದೆವ್ವವು ಅವರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ ಎಂಬುದು ವಿವೇಕ್ಗೂ ತಿಳಿದಿತ್ತು. ದೆವ್ವದ ಹಿಡಿತಕ್ಕೆ ಸಿಕ್ಕಿದ ಅವರು ಆ ನಂತರ ಆ ಕಾಡಿನಲ್ಲಿ ಶಾಶ್ವತವಾಗಿ ಬಂದಿಯಾಗುತ್ತಾರೆ. ಇದು ವಿವೇಕ್ಗೆ ಗೊತ್ತಿದ್ದರೂ ಅವನು ಇನ್ನೂ ನಿಲ್ಲಲಿಲ್ಲ. ಸುಮ್ಮನೆ ಮುಂದೆ ಸಾಗುತ್ತಿದ್ದ. ಕಾಡಿನ ಕೊನೆಯಲ್ಲಿ ನದಿಯೊಂದು ಹರಿಯುತ್ತಿತ್ತು ಮತ್ತು ಆ ನದಿಯನ್ನು ದಾಟಿದ ನಂತರ ಅಸ್ಸಾಂ ಗಡಿ ಪ್ರಾರಂಭವಾಯಿತು. ಆ ನದಿಯ ಪಕ್ಕದಲ್ಲಿ ಮರದಿಂದ ಮಾಡಿದ ಹಳೆಯ ಮಹಲು ಇತ್ತು. ಮಹಲಿನ ಮುಂದೆ ಒಂದು ಬೋರ್ಡ್ ಇತ್ತು. ಅದರ ಮೇಲೆ ವಶೀಕರನ್ ಬಾಬಾ ಎಂದು ಬರೆಯಲಾಗಿದೆ. ಆ ಮಹಲಿನಲ್ಲಿ ಏನೋ ವಿಚಿತ್ರವಿದೆ ಎಂದು ಗ್ರಾಮದ ಜನರು ನಂಬಿದ್ದರು. ಭವನದಲ್ಲಿ ವಾಸಿಸುವ ವಶೀಕರನ್ ಬಾಬಾರವರ ಮಂತ್ರಗಳ ಬಲದಿಂದ ಈ ಜಗತ್ತಿಗೆ ಬಂದಂತಹ ದುಷ್ಟಶಕ್ತಿಗಳು ಅಲ್ಲಿ ಇವೆ ಎಂದು ಹೇಳಲಾಗುತ್ತಿತ್ತು. 25 ವರ್ಷದ ವಿವೇಕ್ ಈಗ ಆ ಮಹಲಿನ ಮುಂದೆ ನಿಂತಿದ್ದ ಮತ್ತು ಅತೀವವಾಗಿ ಉಸಿರುಗಟ್ಟಿಸುತ್ತಿದ್ದನು. ಆ ಮಹಲಿನ ಬಾಗಿಲಿನ ಮೇಲೆ ಒಂದು ದೊಡ್ಡ ಚೌಕಾಕಾರದ ಗುರುತು ಇತ್ತು. ಯಾವುದೇ ಮಂತ್ರತಂತ್ರ ಪುಸ್ತಕಗಳಲ್ಲಿ ಇದು ಸಂಭವಿಸಿದಂತೆ. ವಿವೇಕ್ ಧೈರ್ಯ ಮಾಡಿಕೊಂಡು ಬಾಗಿಲು ತೆರೆದ. ಅಲ್ಲಿ ಕೆಲವು ಎಲುಬುಗಳನ್ನು ತುಂಬಿಸುತ್ತಿರುವ ಬಾಬಾ ವಿಚಿತ್ರವಾಗಿ ಕಾಣುತ್ತಿದ್ದರು. ಬಾಬಾನ ಕಣ್ಣು ತಕ್ಷಣ ವಿವೇಕ್ ಮೇಲೆ ಬಿದ್ದಿತು. ಈಗ ಅವನು ಮಂತ್ರಗಳನ್ನು ಜೋರಾಗಿ ಮತ್ತು ತುಂಬಾ ಭಯಾನಕ ರೀತಿಯಲ್ಲಿ ಪಠಿಸಲು ಪ್ರಾರಂಭಿಸಿದನು. ವಿವೇಕ್ಗೆ ಬಾಬಾನನ್ನು ನೋಡಿ ಭಯವಾಯಿತು. ಆದರೆ ಅವನು ಬಾಬಾರ ಬಳಿಗೆ ಬಂದ ಉದ್ದೇಶವನ್ನು ಪೂರೈಸದೆ ಇಲ್ಲಿಂದ ಎಲ್ಲಿಯೂ ಹೋಗುವುದಿಲ್ಲ. 2 ದಿನಗಳ ಹಿಂದೆ ವಿವೇಕ್ ಮದುವೆಯಾಗಿ 2 ವರ್ಷ ಪೂರ್ಣಗೊಂಡಿತ್ತು. ಅವನು ತನ್ನ ಹೆಂಡತಿ ವರ್ಷಾಳನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆದರೆ ಕಳೆದ ಕೆಲ ದಿನಗಳಿಂದ ವರ್ಷಾಳ ಬದಲಾದ ವರ್ತನೆಯಿಂದ ವಿವೇಕ್ಗೆ ವರ್ಷಾಳ ಮೇಲೆ ಅನುಮಾನ ಶುರುವಾಗಿದೆ. ವರ್ಷ ಬೇರೆ ಹುಡುಗನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅಂತ ಅವನಿಗೆ ಅನ್ನಿಸತೊಡಗಿತ್ತು. ಈ ವಿಚಾರವಾಗಿ ಇಬ್ಬರ ನಡುವೆ ಸಾಕಷ್ಟು ಜಗಳ ನಡೆದಿತ್ತು. ಕೊನೆಗೆ ಅದು ವಿಚ್ಛೇದನದ ಹಂತ ತಲುಪಿತು ಮತ್ತು ವರ್ಷ ಅವನನ್ನು ಬಿಟ್ಟು ತನ್ನ ಸ್ನೇಹಿತೆಯ ಮನೆಗೆ ಹೋಗಿದ್ದಳು. ವಿವೇಕ್ ವರ್ಷಾಳನ್ನು ಅನುಮಾನಿಸಿ ಹುಚ್ಚನಂತಾಗಿದ್ದ. ಅವನ ಮನಸ್ಸಿನಲ್ಲಿ ವರ್ಷಾಳ ಯೋಚನೆಯೇ ಬರುತ್ತಿತ್ತು. ಮಲಗಿ ಏಳುವಾಗಲೂ ವರ್ಷಾಳ ಬಗ್ಗೆಯೇ ಯೋಚಿಸುತ್ತಿದ್ದ. ಒಂದು ದಿನ ಅವನು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ. ಆಗ ಅವನ ಕಣ್ಣುಗಳು ಆಸನದ ಮೇಲಿದ್ದ ಸ್ಟಿಕ್ಕರ್ ಮೇಲೆ ಬಿದ್ದವು. ಅದರ ಮೇಲೆ ಬರೆಯಲಾಗಿದೆ, ಕೇವಲ 1 ಗಂಟೆಯಲ್ಲಿ ನಿಮ್ಮ ಕಳೆದು ಹೋದ ಪ್ರೀತಿಯನ್ನು ಮರಳಿ ಪಡೆಯಿರಿ. ಮತ್ತು ಇದರೊಂದಿಗೆ ವಿಳಾಸವನ್ನು ಸಹ ಕೆಳಗೆ ಬರೆಯಲಾಗಿದೆ. ವಿವೇಕ್ ಈಗ ಅದೇ ವಿಳಾಸಕ್ಕೆ ತಲುಪಿದ್ದ. ವಶೀಕರನ್ ಬಾಬಾರವರ ಮಂತ್ರಗಳ ಸದ್ದು ಈಗ ಸ್ತಬ್ಧವಾಯಿತು. ಆದರೆ ಒಳಗೆ ಗಾಢವಾದ ಮೌನವಿತ್ತು. ವಿವೇಕ್ ಕಡೆ ನೋಡದೆ ಬಾಬಾ ಅವರು ಬಂದ ಕಾರಣವನ್ನು ಕೇಳಿದರು. ವಿವೇಕ್ ಆ ಬಾಬಾನಿಗೆ ಎಲ್ಲವನ್ನೂ ಹೇಳಿದ. ವಿವೇಕ್ನ ಮಾತುಗಳನ್ನು ಕೇಳಿದ ಬಾಬಾ ಸ್ವಲ್ಪ ಮುಗುಳು ನಗುತ್ತಾ ಕೆಂಪು ಬಟ್ಟೆಯನ್ನು ಕೊಟ್ಟು ವಿವೇಕ್ ಅದನ್ನು ಧರಿಸಿ ಪ್ರತಿ ರಾತ್ರಿ ವರ್ಷಾಳ ಫೋಟೋವನ್ನು ನೋಡಿ ಈ ಮಂತ್ರವನ್ನು ಪಠಿಸಬೇಕೆಂದು ಹೇಳಿದರು. ಮತ್ತು ಆ ಬಾಬಾ ನಿಧಾನವಾಗಿ ವಿವೇಕ್ನ ಕಿವಿಯಲ್ಲಿ ಒಂದು ಮಂತ್ರವನ್ನು ಹೇಳಿದರು. ಆ ಮಂತ್ರವನ್ನು ಪಠಿಸಿದ ನಂತರ ಆ ಬಾಬಾ ಮತ್ತೆ ಪೂಜೆಯನ್ನು ಪ್ರಾರಂಭಿಸಿದರು. ವಿವೇಕ್ ಬಾಬಾಗೆ ಹಣ ನೀಡಲು ಕೈಚಾಚಿದ. ಆದರೆ ಬಾಬಾ ಯಾವುದೇ ಹಣವನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು. ವಿವೇಕ್ ಕಾಡಿನ ಮೂಲಕ ಹಿಂತಿರುಗಲು ಪ್ರಾರಂಭಿಸಿದನು. ಅವನು ಈ ಬಗ್ಗೆ ಯೋಚಿಸುತ್ತಿದ್ದನು. ಇದ್ದಕ್ಕಿದ್ದಂತೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆಂದು ಅವನಿಗೆ ಅನ್ನಿಸಿತು. ಅಜ್ಞಾತ ರಾತ್ರಿಯಲ್ಲಿ ಗ್ರಾಮದ ಡಾಂಬಾರು ಕಾಣದ ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ಯಾವುದೋ ಅಪರಿಚಿತ ಶಕ್ತಿ ತನ್ನ ಮೇಲೆ ಕಣ್ಣಿಟ್ಟಂತೆ ಭಾಸವಾಯಿತು. ಅವನು ವೇಗವಾಗಿ ನಡೆಯಲು ಪ್ರಯತ್ನಿಸಿದನು. ಅವನ ಹೆಜ್ಜೆಗಳು ನಿಧಾನವಾಗಿ ಚಲಿಸುತ್ತಿದ್ದವು. ರಾತ್ರಿ 12 ಗಂಟೆಗೆ ಕೆಲವೇ ನಿಮಿಷಗಳು. ವಿವೇಕ್ ತನ್ನ ಮನೆ ತಲುಪಿ ತನ್ನ ಪರ್ಸ್ನಿಂದ ವರ್ಷಾಳ ಚಿತ್ರವನ್ನು ಹೊರತೆಗೆದು ಬಾಬಾ ನೀಡಿದ ಕೆಂಪು ಬಟ್ಟೆಯನ್ನು ಧರಿಸಿ ಬಾಬಾ ನೀಡಿದ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದನು.
ಆಗ ತಟ್ಟನೆ ತನ್ನನ್ನು ಕರಾಳ ನೆರಳು ಸುತ್ತುವರಿಯುತ್ತಿರುವಂತೆ ಭಾಸವಾಯಿತು ಮತ್ತು ಅವನು ಅದನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದ. ವಿವೇಕ್ ತಲೆಯನ್ನು ಆ ಕಡೆ ತಿರುಗಿಸಿ ಮಂತ್ರವನ್ನು ಜೋರಾಗಿ ಹೇಳತೊಡಗಿದ. ಸ್ವಲ್ಪ ಹೊತ್ತಿನಲ್ಲಿ ಆ ಕರಾಳ ನೆರಳು ಅಲ್ಲಿಂದ ಮಾಯವಾಯಿತು. ವಿವೇಕ್ ಇದನ್ನು ಪ್ರತಿದಿನ ಮಾಡುತ್ತಿದ್ದ. ಹೀಗೆ ಮಾಡುತ್ತಾ ಬಹಳ ದಿನಗಳು ಕಳೆದವು. ಆದರೆ ವಿವೇಕ್ ಪತ್ನಿ ವರ್ಷ ಇನ್ನೂ ವಾಪಸ್ ಬಂದಿಲ್ಲ. ವಿವೇಕ್ ಮತ್ತೊಮ್ಮೆ ವಶೀಕರನ್ ಬಾಬಾನನ್ನು ಭೇಟಿಯಾಗಲು ನಿರ್ಧರಿಸುತ್ತಾನೆ. ಭವನವನ್ನು ತಲುಪಿದ ನಂತರ ವರ್ಷ ಇನ್ನೂ ತನ್ನ ಜೀವನದಲ್ಲಿ ಮರಳಿ ಬಂದಿಲ್ಲ ಎಂದು ಅವನು ಬಾಬಾನಿಗೆ ಹೇಳಿದನು. ಬಾಬಾ 2 ನಿಮಿಷಗಳ ಕಾಲ ಮೌನವಾಗಿದ್ದು ನಂತರ ವಿವೇಕ್ ಕತ್ತಿನಲ್ಲಿದ್ದ ಕೆಂಪು ದಾರವು ತನ್ನ ವಶೀಕರಣ ಶಕ್ತಿಯನ್ನು ಕಡಿಮೆ ಮಾಡಿತ್ತು ಎಂದು ಹೇಳುತ್ತಾರೆ. ಬಾಬಾ ಹಾಗೆ ಹೇಳುತ್ತಿದ್ದಂತೆ ವಿವೇಕ್ ತಕ್ಷಣ ಆ ದಾರವನ್ನು ತನ್ನ ಕತ್ತಿನಿಂದ ತೆಗೆದ. ಬಾಬಾ ಕೂಡ ವರ್ಷಾಳನ್ನು ಈ ಮಹಲಿಗೆ ಕರೆತರಲು ಸಾಧ್ಯವಾದರೆ ವರ್ಷ ವಿವೇಕ್ನೊಂದಿಗೆ ಇರುವಂತೆ ಖಂಡಿತ ಮಾಡಬಹುದು ಎಂದು ಹೇಳಿದರು. ಆ ದಿನವೂ ವಿವೇಕ್ ತನ್ನ ಮನೆಗೆ ಹಿಂತಿರುಗುವಾಗ ಯಾರೋ ತನ್ನನ್ನು ಹಿಂಬಾಲಿಸುತ್ತಿರುವಂತೆ ಅನಿಸಿತು ಮತ್ತು ಅವನನ್ನು ವೀಕ್ಷಿಸಲಾಗುತ್ತಿದೆ. ಆದರೆ ವರ್ಷಾಳನ್ನು ತುಂಬಾ ಪ್ರೀತಿಸುತ್ತಿದ್ದ ವಿವೇಕ್ ಅವಳನ್ನು ಪಡೆಯಲು ಅವನು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದನು. ಮರುದಿನ ವಿವೇಕ್ ವರ್ಷಾಗೆ ಫೋನ್ ಮಾಡಿದ ಮತ್ತು ಕ್ಷಮೆ ಕೇಳುವ ನೆಪದಲ್ಲಿ ಅದೇ ಕಾಡಿನ ಬಳಿ ಸಂಜೆ ತನ್ನನ್ನು ಭೇಟಿಯಾಗಲು ಕರೆದನು. ವರ್ಷ ಕೆಲ ಕ್ಷಣ ಯೋಚಿಸಿ ಒಪ್ಪಿದಳು. ಬಹಳ ದಿನಗಳ ನಂತರ ಇಬ್ಬರು ಇಂದು ಭೇಟಿಯಾಗುತ್ತಿದ್ದಾರೆ. ಮಾತನಾಡುತ್ತಾ ವಿವೇಕ್ ವರ್ಷಾಳನ್ನು ಮಹಲಿನ ಬಳಿ ಕರೆದೊಯ್ದ. ವರ್ಷ ಮಹಲಿನ ಬಳಿ ತಲುಪಿದ ತಕ್ಷಣ ಅವಳು ವಿಚಿತ್ರವಾದ ಉಸಿರುಕಟ್ಟುವಿಕೆ ಅನುಭವಿಸಲು ಪ್ರಾರಂಭಿಸಿದಳು. ಕೂಡಲೇ ಅಲ್ಲಿಂದ ಹೊರಡುವಂತೆ ವಿವೇಕ್ಗೆ ಹೇಳಿದಳು. ಆದರೆ ವಿವೇಕ್ ಅವಳನ್ನು ಬಲವಂತವಾಗಿ ಭವನದೊಳಗೆ ಕರೆದೊಯ್ದ. ಬಾಬಾ ವರ್ಷಾಳನ್ನು ನೋಡಿದ ಕೂಡಲೇ ವಿವೇಕ್ನನ್ನು ಹೊರಗೆ ಹೋಗುವಂತೆ ಹೇಳಿದರು ಮತ್ತು ಬಾಗಿಲು ಮುಚ್ಚಿದರು. ಬಾಗಿಲು ಮುಚ್ಚಿ 2 ಗಂಟೆ ಕಳೆದಿತ್ತು. ಆದರೆ ಬಾಗಿಲು ಇನ್ನೂ ಮುಚ್ಚಿತ್ತು. ವಿವೇಕ್ ಈಗ ತುಂಬಾ ನರ್ವಸ್ ಆಗಿದ್ದ. ಸ್ವಲ್ಪ ಸಮಯದ ನಂತರ ಬಾಗಿಲು ಸ್ವಯಂಚಾಲಿತವಾಗಿ ತೆರೆಯಿತು. ಆದರೆ ವಿವೇಕ್ ಬಾಗಿಲಿನಿಂದ ಆಚೆ ನೋಡಿದ ತಕ್ಷಣ ಅವನಿಗೆ ಭಯಾನಕ ದೃಶ್ಯ ಕಂಡಿತು. ಒಳಗೆ ವರ್ಷ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಮತ್ತು ಅವಳ ದೇಹದ ಸುತ್ತಲೂ ಮೇಣದ ಬತ್ತಿಗಳು ಉರಿಯುತ್ತಿದ್ದವು. ಬಾಬಾ ವರ್ಷಾಳ ದೇಹದ ಮೇಲೆ ವಿವಿಧ ರೀತಿಯ ಗುರುತುಗಳನ್ನು ಹಾಕುತ್ತಿದ್ದರು. ಆದರೆ ಇನ್ನೂ ಹೆಚ್ಚಿನ ಭಯಾನಕ ವಿಷಯವೇನೆಂದರೆ ವರ್ಷಾ ಬಳಿ ತುಂಬಾ ಭಯಾನಕವಾದ ಕರಾಳ ನೆರಳು ಸುಳಿದಾಡುತ್ತಿತ್ತು. ಈಗ ವರ್ಷ ವಿವೇಕ್ ಏನು ಹೇಳುತ್ತಾನೋ ಅದನ್ನೇ ಮಾಡುತ್ತಾಳೆ ಎಂದು ಬಾಬಾ ವಿವೇಕನಿಗೆ ಹೇಳಿದರು. ಆದರೆ ಪ್ರತಿಯಾಗಿ ಅವನು ಆ ಕರಾಳ ನೆರಳಿನ ಎಲ್ಲ ಆಸೆಗಳನ್ನು ಪೂರೈಸಬೇಕಾಗುತ್ತದೆ. ವಿವೇಕ್ಗೆ ಏನು ಅರ್ಥವಾಗಲಿಲ್ಲ. ವರ್ಷಾಳ ಬಳಿ ನಾವು ಇಲ್ಲಿಂದ ಹೊರಟು ಹೋಗೋಣ ಎಂದು ಹೇಳಿದ. ಆದರೆ ವರ್ಷ ಬೊಂಬೆಯಂತೆ ಎದ್ದು ನಿಂತಳು. ಅವಳೀಗ ಜೀವಂತ ಶವವಾಗಿದ್ದಳು. ವರ್ಷಾಳನ್ನು ಅಂತಹ ಸ್ಥಿತಿಯಲ್ಲಿ ನೋಡಿದ ವಿವೇಕ್ ಸಂಪೂರ್ಣವಾಗಿ ಆಘಾತಕ್ಕೊಳಗಾದ. ಅವನು ಕೋಪದಿಂದ ವರ್ಷಾಳನ್ನು ಮೊದಲಿನಂತೆ ಮಾಡುವಂತೆ ಬಾಬಾನನ್ನು ಕೇಳಿದನು. ಆದರೆ ನಂತರ ಅಲ್ಲಿ ನಡೆದದ್ದು ಒಂದು ಭಯಾನಕ ಘಟನೆ. ಒಂದು ಗಾಢವಾದ ನೆರಳು ವಿವೇಕ್ನನ್ನು ಹಿಂದಿನಿಂದ ತಳ್ಳಿತು. ಆ ಕರಾಳ ನೆರಳು ಬಾಬಾನಲ್ಲಿ ಮಾಯವಾಯಿತು. ಆ ಬಾಬಾನ ರೂಪವೇ ಭಯಂಕರ ಆತ್ಮವಾಗಿ ಬದಲಾಗತೊಡಗಿತು. ಆ ಬಾಬಾನ ಮುಖದ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ಕಣ್ಣುಗಳು ಸಂಪೂರ್ಣವಾಗಿ ಬಿಳಿಯಾದವು ಮತ್ತು ಜೋರಾಗಿ ನಗಲು ಪ್ರಾರಂಭಿಸಿದರು. ಆ ಬಾಬಾ ತನ್ನ ಭಯಂಕರ ರೂಪದಲ್ಲಿ ತಾನು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಹೇಳಿದರು. ಬದಲಿಗೆ ಅವನು ದೆವ್ವದ ನೆರಳು. ಆ ಕಾಡಿನಲ್ಲಿ ಈ ಬಾಬಾನ ಆತ್ಮವನ್ನು ಎಷ್ಟು ಕಾಲದಿಂದ ಬಂದಿಯಾಗಿಟ್ಟಿದ್ದರೋ ಯಾರಿಗೆ ಗೊತ್ತು. ಮತ್ತು ಈಗ ಅವನು ವರ್ಷಾಳ ಆತ್ಮವನ್ನು ಕದಿಯುವ ಮೂಲಕ ತನ್ನನ್ನು ಮುಕ್ತಗೊಳಿಸಿದನು ಮತ್ತು ವಿವೇಕ್ನನ್ನು ಶಾಶ್ವತವಾಗಿ ಅಲ್ಲಿ ಬಂದಿ ಮಾಡಿದ. ಇದನ್ನರಿತ ವಿವೇಕ್ ತಕ್ಷಣವೇ ಅಲ್ಲಿಂದ ಓಡಿ ಹೋದರೂ ಆ ಕಾಡಿನಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಯಾವ ದಾರಿಯಲ್ಲಿ ಹೊರಗೆ ಹೋಗಲು ಪ್ರಯತ್ನಿಸಿದರೂ ಸ್ವಲ್ಪ ಸಮಯದ ನಂತರ ಮತ್ತೆ ಆ ಮಹಲಿನ ಮುಂದೆ ಬರುತ್ತಿದ್ದ. ಇನ್ನು ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ವಿವೇಕ್ಗೆ ತಿಳಿದಿತ್ತು ಮತ್ತು ಅವನು ಅದೇ ಕಾಡಿನಲ್ಲಿ ಬಂದಿಯಾದ. 2 ತಿಂಗಳ ನಂತರ ಅದೇ ಕಾಡಿನಲ್ಲಿ ಕೊಳೆತ 2 ಶವಗಳನ್ನು ಪೊಲೀಸರು ಪತ್ತೆ ಮಾಡಿದರು. ಆ ಮೃತದೇಹಗಳು ಬೇರಾರೂ ಅಲ್ಲ, ವಿವೇಕ್ ಮತ್ತು ವರ್ಷ ಅವರದ್ದು.